ನಮಸ್ಕಾರ. ನನ್ನ ಹೆಸರು ಸುದರ್ಶನ್ ಅಂತ, KPCC ಕೋಆರ್ಡಿನೇಟರ್ ಆಗಿದ್ದೀನಿ. ನಾನು ವಿದ್ಯಾರ್ಥಿ ದಶೆಯಿಂದಲೂ ಸುಮಾರು 25-30 ವರ್ಷಗಳಿಂದಲೂ NSUI ಯುವ ಕಾಂಗ್ರೆಸ್, ಮುಖ್ಯ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ, ರಾಜ್ಯ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಪಕ್ಷದ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ಇವತ್ತಿನ ದಿವಸ KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಏನು ಚರ್ಚೆ, ವಿಮರ್ಶೆಗಳು, ನಿಷ್ಠುರವಾದ ಹೇಳಿಕೆಗಳು ಕೊಡ್ತಾ ಇರತಕ್ಕಂಥ ನಮ್ಮ ನಾಯಕರಾದಂಥ ಜಾರಕಿಹೊಳಿಯರವರು ಮತ್ತಿತರ ನಾಯಕರಿಗೆ ನಾನು ಈ ಮೂಲಕ ತಿಳಿಸೋದು ಮತ್ತು ಹೇಳಿಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಜನ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹೆಚ್ಚಿನ ಒತ್ತು ಕೊಟ್ಟು ಮನಸ್ಪೂರ್ವಕವಾಗಿ ಕೋಮುವಾದಿ ಶಕ್ತಿಗಳ ಕೈಯಲ್ಲಿದ್ದಂತಹ ಒಂದು ಅಧಿಕಾರವನ್ನು ಕಿತ್ತೊಗೆಯಲು ಇಡೀ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಶಕ್ತಿಯನ್ನು ತುಂಬಿದ್ದಾರೆ. ಇದರಲ್ಲಿ ಕಾರ್ಯಕರ್ತರ ಶ್ರಮನೂ ಬಹಳಷ್ಟಿದೆ. ಸನ್ಮಾನ್ಯ KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಬಂದ್ರೇನೂ ಎದೆ ಕುಗ್ಗದೆ ಹುಮ್ಮಸ್ಸಿನಿಂದ ಹೋರಾಟ ಮಾಡಿ ಪಕ್ಷವನ್ನು ಕಟ್ಟುವಲ್ಲಿ ಯಶಸ್ವಿಯಾಗಿರ್ತಾರೆ. ಮತ್ತು KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಪರಿಶ್ರಮದಿಂದಲೇ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಆದರೆ ನಮ್ಮ ನಾಯಕರುಗಳು ಇತ್ತೀಚೆಗೆ ಕೊಡ್ತಾ ಇರತಕ್ಕಂತಹ ಹೇಳಿಕೆಗಳು ಮತ್ತು ಅವರ ಒಂದು ವಿಚಿತ್ರವಾದಂಥ ಮನೋಭಾವವನ್ನು ನೋಡಿದಾಗ ಮನಸ್ಸಿಗೆ ತುಂಬಾ ಬೇಸರ ಆಗುತ್ತೆ. ನಾವು ಜನಗಳು ನಮಗೆ ಕೊಟ್ಟಿರ್ತಕ್ಕಂಥ ಸಹಕಾರವನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಆಗಲಿ ಯಾವುದೇ ನಾಯಕರಾಗಲಿ ಮರೀಬಾರ್ದು. ನಾವು ಸುಮಾರು 5-6 ಅಧ್ಯಕ್ಷರುಗಳ ಕೆಳಗಡೆ ಕೆಲಸ ಮಾಡಿದ್ದೇವೆ. ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲ ನೋಡಿದ್ದೇವೆ. ಇವತ್ತಿನ ದಿವಸ ಎಲ್ಲ ಕಾರ್ಯಕರ್ತರನ್ನು ಸದ್ಯಕ್ಕೆ ಇರತಕ್ಕಂಥ ಅಧ್ಯಕ್ಷರ ಬಗ್ಗೆ ಆಶಾವ ಮನೋಭಾವವನ್ನು ಇಟ್ಕೊಂಡು ಏನಾದರೂ ಒಂದು ಒಳ್ಳೆಯದಾಗುತ್ತೆ ಅಂತ ಕಾಯ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಇದೆ. ಅಂತ ಇದರಲ್ಲಿ ಕಾರ್ಯಕರ್ತರ ಬಗ್ಗೆ, ಇಲ್ಲ ಓಟ್ ಹಾಕೋದಂಥ ಜನಗಳ ಬಗ್ಗೆ, ಅವ್ರಿಗೆ ಏನು ಮಾಡಬೇಕು, ಅವರಿಗೆ ನಾವು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಕಾರ್ಯರೂಪದಲ್ಲಿ ಅನ್ನತಕ್ಕಂಥದ್ದನ್ನು ಮರೆತು ನಮ್ಮ ನಾಯಕರುಗಳು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯರವರು ಮತ್ತು ಇತರೆ ನಾಯಕರುಗಳು ಕೊಡ್ತಾ ಇರತಕ್ಕಂಥ ಹೇಳಿಕೆಗಳು ಜನರಿಗೆ, ಅದರಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮತ್ತು ಪ್ರತಿಯೊಂದು ಹಂತದ ಕಾರ್ಯಕರ್ತರಿಗೆ, ಬೂತ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಪ್ರತಿಯೊಂದು ಕಾರ್ಯಕರ್ತರಿಗೂ ಮಾನಸಿಕವಾಗಿ ತುಂಬಾ ಹಿಂಸೆ ಆಗ್ತಾಯಿದೆ. ಇವರು ಹೇಳಿಕೆಗಳನ್ನು ನೋಡ್ತಾ ಇದ್ದರೆ ಇವರು ಹೈಕಮಾಂಡ್ಗೇನೇ ಚಾಲೆಂಜ್ ಮಾಡ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಹೈಕಮಾಂಡನ್ನೇ ತಿರಸ್ಕಾರ ಮಾಡ್ತಾ ಇರತಕ್ಕಂಥ ಒಂದು ಇದಿದೆ. ಈ ಥರದ್ದೆಲ್ಲ ನಡೆದರೆ ನಾಳಿನ ದಿವಸ ನಾವು ಜನಗಳ ವಿಶ್ವಾಸವನ್ನು ಮತ್ತು ಕಾರ್ಯಕರ್ತರ ವಿಶ್ವಾಸವನ್ನು ಕಳೆದುಕೊಳ್ಳತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಷ್ಟೇ ಅಂತ ನಾನು ಈ ಮೂಲಕ ತಿಳಿಪಡಿಸ್ತೇನೆ.